ಕಾಯಿಂದ ಸ್ವೀಟು ಮತ್ತು ಖಾರ ಹೇಗೆ ಮಾಡೋದನ್ನು ನೋಡೋಣ. ಮೊದಲು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ, ನೋಡು ಬೆಲ್ಲದ ಕಾಯಿ ತೊಗೊಂಡಿದ್ದೀನಿ. ಈ ಬೆಲ್ಲದ ಕಾಯಿ ಸ್ಪೆಷಲಿ ಶಿವರಾತ್ರಿ ಟೈಮಲ್ಲಿ ಈ ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ಈ ಕಾಯಲ್ಲಿ ನಾವು ಸ್ವೀಟ್ ಆ್ಯಂಡ್ ಹಾಟ್ ಹೆಂಗೆ ಮಾಡೋದನ್ನ ನೋಡೋಣ. ನೋಡಿ, ನಾನು 2 ಫ್ರೂಟ್ ತೊಗೊಂಡಿದ್ದೀನಿ. ಅದನ್ನು ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಆಲ್ರೆಡಿ ನೋಡಿ, ಇದರಲ್ಲಿರೋದೆಲ್ಲ ತೆಗೆದಿಲ್ಲ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಚೂರು ಪುದೀನ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದೇ ಒಂದು ಮೆಣಸಿನ್ಕಾಯಿ, ಒಂದು ರುಚಿಗೆ ತಕ್ಕದ್ದು ಉಪ್ಪು, ಮತ್ತು ಒಂದು ಚೂರು ಎಳ್ಕಾಳಷ್ಟು ಶುಂಠಿ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟೀಗ ನಾವು ಖಾರ ಹೇಗೆ ಮಾಡೋದನ್ನ ನೋಡೋಣ. ಮಾಡೋದಕ್ಕೆ ಮೊದಲು ನಾವು ತೊಗೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಬೆಲ್ಲದ ಕಾಯಿ ಹಾಕ್ಕೊಂಡಿದ್ದೀನಿ, ಹಾಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ನಾವು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಅದು, ಶುಂಠಿ, ಹಾಗೆ ಒಂದು ಸ್ವಲ್ಪ ಉಪ್ಪು. ಇದನ್ನು ನಾವು ಫಸ್ಟ್ ಇವಾಗ ಮಿಕ್ಸಿ ಮಾಡ್ಕೊಂಬರೋಣ. ನೋಡಿ, ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಾಟ್ ರೆಡಿಯಾಗಿದೆ. ನೆಕ್ಸ್ಟ್ ಸ್ವೀಟ್ ಹೇಗೆ ಮಾಡೋದನ್ನು ನೋಡೋಣ. ಸ್ವೀಟ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಸೇಮ್. ಬೆಲ್ಲದ ಕಾಯಿ ತೊಗೊಂಡಿದ್ದೀನಿ ಒಂದು, ಮತ್ತು ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಮತ್ತು ಏಲಕ್ಕಿನ ಆಲ್ರೆಡಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ 1 ಸ್ಪೂನ್ ತೊಗೊಂಡಿದ್ದೀನಿ. ಈಗ ನಾವು ಸ್ವೀಟ್ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಆಲ್ರೆಡಿ ಮಾಡಿದ್ವಲ್ಲ ಅದೇ ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಬೆಲ್ಲದ ಕಾಯಿ ಮತ್ತು ಬೆಲ್ಲ ಹಾಕ್ಕೊತಾ ಇದ್ದೀವಿ. ಮತ್ತು ನಾವು ಸ್ವಲ್ಪ ತೊಗೊಂಡಿದ್ವಲ್ಲ ಏಲಕ್ಕಿ ಪುಡಿ, ಅದನ್ನು ಹಾಕ್ಕೊತಿದ್ದೀನಿ. ಇದನ್ನೆಲ್ಲ ಈಗ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಇವಾಗ ಮಿಕ್ಸಿಗೆ ಹಾಕಿ ನಾವು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಬೌಲ್ಗೆ ತೊಗೊಳ್ಳೋಣ. ಬೆಲ್ಲದ ಕಾಯಿ ಸ್ವೀಟ್ ಆ್ಯಂಡ್ ಹಾಟ್ ಎರಡೂ ರೆಡಿಯಾಗಿದೆ. ಇದನ್ನು ನಾವು ಈವ್ನಿಂಗ್ ಸ್ನ್ಯಾಕಾಗಿ ಚಿಕ್ಕ ಮಕ್ಕಳು ಕೊಡ್ಬೋದು. ಹಾಗೆ ದೊಡ್ಡವ್ರಿಗೆ ಬ್ಲಡ್ ಪ್ಯೂರಿಫೈ ಆಗುತ್ತೆ, ರಕ್ತದೊತ್ತಡ ಹೈ ಇರೋರಿಗೆ ಕಡಿಮೆ ಆಗುತ್ತೆ, ಅದೊಂದು ಕಂಟ್ರೋಲಿಗೆ ಬರುತ್ತೆ. ಹೆಲ್ದಿ ಪ್ಲಸ್ ಟೇಸ್ಟಿ ಫುಡ್ ಇದು. ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಪಾಕಾಮೃತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು.